ಕೇಳು ಮಾತೇನು ಚೆನ್ನಾಗಿ ಹೇಳು. ನಾದನಿಲ್ಲದ ಮೇಲೆ ಭೂತಾಳದಲ್ಲಿ ನಾವಿದ್ದು ಫಲವೇನು ಮಾವಯ್ಯ? ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದಾರ ಮಾಡುವರೇನು ಸೊಸೆ ಶಿರೋಮಣಿ? ಮಾವಯ್ಯ ಅಮ್ಮಯ್ಯ ಅಮ್ಮಯ್ಯ ಪತಿ ಅನ್ನುವ 2 ಅಕ್ಷರ ಓದ ಬಳಿಕ ಮುಕ್ಕಿನ ಪರ್ಯಾಂತರ ನಾವಿದ್ದು ಫಲವೇನು? ಅಂತ ಕಾಂತನು ಹೋದ ಬಳಿಕ ಭೂಮಂಡಲದಲ್ಲಿ ಬಾಳುವುದಕ್ಕಿಂತ ಸಾಯುವುದು ಲೇಸವಲ್ಲ ಮಾವಯ್ಯ. ಸ್ವಲ್ಪ ಶಾಂತಳಾಗಬೇಕು ಸೊಸೆ ಶಿರೋಮಣಿ. ಮಾವಯ್ಯ ಅಮ್ಮಯ್ಯ ಅಂತ ಕಾಂತನಿಂದ ಮಾವಯ್ಯ ಅಮ್ಮಯ್ಯ ಅಂತ ಕಾಂತನನ್ನು ಕಳೆದುಕೊಂಡು ಭೂಮಂಡಲದಲ್ಲಿ ಬಾಳುವುದಕ್ಕಿಂತ ಕೆರೆ ಬಾಯಿಯಲ್ಲಿ ಬಿದ್ದು ಸಾಯುವುದು ಲೇಸು ಅಲ್ಲ ಸುಭದ್ರ ರಮಣ. ಪತಿಯನ್ನಗಲಿ ಇರಲಾರೆನು ನಾನೊಂದು ಕುಸುಮ ನೇತ್ರಿಯಾದ ಸೊಸೆ ಶಿರೋಮಣಿಯಾದ ಕನಕಾಂಗಿಯೇ, ಅಯ್ಯೋ ನಿಮ್ಮನ್ನು ನೋಡಿದ ಕ್ಷಣವೇ, ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣವೇ ಕಣ್ಣಿನೋಳು ಕಣ್ಣೀರು ಉದ್ಭವಿಸಿ ಬರುವವಮ್ಮ ಕನಕಾಂಗಿಯೇ. ಭೀಕರನಾದ ಎನ್ನ ಪುತ್ರನೇ ಅಳಿದ ಮೇಲೆ ನಿಮಗೆ ಸುಗಗತ್ತಲಿಂದ ಬರ್ತಿವರು. ಅಭಿಮಾನ್ಯವನಿಂದೇ ನಿಮ್ಮ ಸಡಗರವಲ್ಲ ಸುಟ್ಟು ಹೋಯಿತೆ. ನಿಮ್ಮ ಅಭಿಮಾನ್ಯವನಿಂದ ನಿಮ್ಮ ಸಡಗರವಲ್ಲ ಸುಟ್ಟು ಹೋಯಿತೆ. ಹಿಂದಿನ ಕರ್ಮವು ಬಂದು ನಿಮಗೆ ಸಂಕಟಿಸಿದೆ. ಈಗ ದುಃಖಿಸಿದರೆ ಬಂದ ಫಲವೇ ನಮ್ಮ ಕಮಲಮುಖಿಯಾದ ಕನಕಾಂಗಿಯ ಅಭಿಮಾನ್ಯವನಾಗಿರೇ. ಕಾಂತನಿಗೆ ಎಷ್ಟು ನೀತಿ ಮಾತುಗಳನ್ನು ಹೇಳಿದರೆ ಒಂದೇ ಹಠವನ್ನಿಡಿದು ದೂರಕ್ಕೆ ಹೋದನು. ಹೋಗಬೇಡಂದು ಹೇಳುವುದಕ್ಕೆ ನಿನ್ನ ನಾಲಿಗೆಗೆ ಏನಾಗಿತ್ತು ಅಮ್ಮಯ್ಯ? ಮಾವಯ್ಯ ಮುತ್ತೈದೆಯಾರನ್ನ ಕಾಂತನಿಗೆ ಎಷ್ಟು ನೀತಿ ಮಾತುಗಳನ್ನು ಹೇಳಿದರೆ ಒಂದೇ ಹಠವನ್ನಿಡಿದು ದೂರಕ್ಕೆ ಹೋದನು. ಮಾವಯ್ಯ
ಅಂತ ಕಾಂತನು ಹೋದ ಬಳಿಕ ರಣ್ಣೆಯ ಮುಖವನ್ನಿಟ್ಟುಕೊಂಡು ಭೂಮಂಡಲದಲ್ಲಿ ಬಾಳುವುದಕ್ಕಿಂತ ಪ್ರಾಣ ಕಾಂತನ ನಡುವೆ ಸಾಯುವುದು ಲೇಸವಲ್ಲ ಸುಭದ್ರ ರಮಣ ಎನ್ನ ಸಾವಿಗೆ ನೇಮವನ್ನು ಮಾವ ದೀನ ಬಾಂಧವ. ಪುತ್ರನಂ ಪರದೇಶಿಯಾಗಿ ಮಾಡಿದರೆ ಚಿತ್ತ ಜಗತ್ತಿಗೆ ಗೊತ್ತಿತ್ತು ಎಲ್ಲ ಮಗನ ಕುತ್ತಿಗೆಯನ್ನು ಕಳಿಸಿದರೆ ಕುತ್ತಿಗೆಯನ್ನು ಮುರಿದರೆ ಕಂತು ರೂಪವಿಲ್ಲದ ಅಂತಕನ ಪುತ್ರ ಮೇಲೆ ಎಳಿವೆಯಲ್ಲ